ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಮಕರ ಮತ್ತು ಕ್ರೌಂಚ ವ್ಯೂಹದ ನಿರ್ಮಾಣ, ಭೀಮ ಮತ್ತು ದೃಷ್ಟದ್ಯುಮ್ನನ ಪರಾಕ್ರಮ, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜ, ಯಾವಾಗ ಕೌರವ ಮತ್ತು ಪಾಂಡವರು ವಿಶ್ರಾಂತಿಯನ್ನು ತಗೊಂಡ್ರೋ, ಮತ್ತು ರಾತ್ರಿ ಕೂಡ ಕಳೆಯುತ್ತೆ, ಮತ್ತೆ ಎಲ್ಲರೂ ಕೂಡ ಯುದ್ಧಕ್ಕಾಗಿ ಹೊರಡ್ತಾರೆ. ಅಂದರೆ ಬೆಳಗ್ಗೆ ಆಯಿತು, ಮಾರನೇ ದಿವಸ ಯುದ್ಧಕ್ಕೆ ಅವರು ರೆಡಿಯಾಗಿ ಹೊರಡ್ತಾರೆ. ಆಗ ರಾಜ ಯುಧಿಷ್ಠಿರ ದೃಷ್ಟದ್ಯುಮ್ನನಿಗೆ ಹೇಳ್ತಾನೆ, ಏನಂತ? ಮಹಾಬಾಹುವೆ, ಈ ದಿನ ನೀವು ಶತ್ರುಗಳನ್ನು ನಾಶ ಮಾಡೋದಕ್ಕೋಸ್ಕರ ಮಕರ ವ್ಯೂಹದ ರಚನೆಯನ್ನು ಮಾಡಿ ಅಂತನ್ಬಿಟ್ಟು ಅವರ ಆಜ್ಞೆಯನ್ನು ತಗೊಂಡ್ಮೇಲೆ ಮಹಾರಥಿ ದೃಷ್ಟದ್ಯುಮ್ನ ಎಲ್ಲ ರಥಿಗಳಿಗೂ ಕೂಡ, ಅಂದರೆ ಅಲ್ಲಿದ್ದಂತಹ ರಥಿಗಳಿರ್ತಾರಲ್ಲ, ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡುವಂಥವ್ರು, ಅವರಿಗೆಲ್ಲ ವ್ಯೂಹಾಕಾರದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ರಾಜ ದೃಪದ ಮತ್ತು ಅರ್ಜುನ ವ್ಯೂಹದ ಶಿರೋಭಾಗದಲ್ಲಿ ನಿಂತ್ಕೊಳ್ತಾರೆ, ತಲೆಯ ಭಾಗದಲ್ಲಿ. ನಕುಲ ಮತ್ತು ಸಹದೇವ ಇಬ್ಬರು ಕಣ್ಣಿನ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಮಹಾಬಲಿ ಭೀಮಸೇನ ಮುಖದ ಸ್ಥಳದಲ್ಲಿ ಇರ್ತಾನೆ. ಇನ್ನು ಅಭಿಮನ್ಯು ಮತ್ತು ದ್ರೌಪದಿಯ 5 ಜನ ಮಕ್ಕಳಿರ್ತಾರಲ್ಲ ಅವರು, ಮತ್ತು ಘಟೋದ್ಗಜ, ಸಾತ್ಯಕಿ ಮತ್ತು ಧರ್ಮರಾಜ ಯುಧಿಷ್ಠಿರ, ಇವರು ವ್ಯೂಹದ ಕಂಠಭಾಗದಲ್ಲಿ ನಿಂತ್ಕೊಳ್ತಾರೆ. ಮತ್ತು ಬಹಳ ದೊಡ್ಡ ಸೈನ್ಯದ ಜೊತೆ ಸೇನಾಧಿಪತಿ ವಿರಾಟ ಮತ್ತು ದೃಷ್ಟದ್ಯುಮ್ನ ಅದರ ಪೃಷ್ಠಭಾಗದಲ್ಲಿ ನಿಂತ್ಕೊಳ್ತಾರೆ, ಮುಂದುಗಡೆ ನಿಂತ್ಕೊಳ್ತಾರೆ ಅಂತ ಅರ್ಥ. ಆಮೇಲೆ ಕೇಕಯ ದೇಶದ 5 ರಾಜಕುಮಾರರು ವ್ಯೂಹದ ವಾಮಭಾಗದಲ್ಲಿ, ಮತ್ತು ದೃಷ್ಟಕೇತು ಮತ್ತು ಚೇಕಿತಾನ ಅವರು ದಕ್ಷಿಣ ಭಾಗದಲ್ಲಿ ನಿಂತು ವ್ಯೂಹದ ರಕ್ಷಣೆಯನ್ನು ಮಾಡ್ತಾ ಇದ್ರು. ಕುಂತಿಭೋಜ ಮತ್ತು ಶತಾನಿಕ ಕಾಲುಗಳ ಸ್ಥಾನದಲ್ಲಿ ನಿಂತಿದ್ರು. ಆಮೇಲೆ ಸೋಮನ ಜೊತೆ ಶಿಖಂಡಿ ಮತ್ತು ಇರಾವಾನ ಆ ಮಕರದ ಪುಚ್ಛ ಭಾಗದಲ್ಲಿ ನಿಂತ್ಕೊಳ್ತಾರೆ. ಈ ರೀತಿ ವ್ಯೂಹ ರಚನೆಯನ್ನು ಮಾಡಿ ಪಾಂಡವರು ಸೂರ್ಯೋದಯದ ಸಮಯದಲ್ಲಿ ಕವಚ ಮತ್ತು ಇನ್ನೂ ಏನೇನು ಬೇಕೋ ಅದನ್ನೆಲ್ಲ ತೊಟ್ಕೊಂಡು ಸುಸಜ್ಜಿತರಾಗಿ ಯುದ್ಧಕ್ಕೋಸ್ಕರ ತಯಾರಾಗ್ತಾರೆ. ಮತ್ತು ಆನೆಗಳು, ಕುದುರೆಗಳು, ರಥಗಳು ಮತ್ತು ಕಾಲಾಳುಗಳು, ಅಂದರೆ ನಡಿಗೆಯಲ್ಲೇ ಯುದ್ಧ ಮಾಡ್ತಾರಲ್ಲ ಅಂಥವರು, ಅಂಥ ಯೋಧರ ಜೊತೆ ಕೌರವರ ಮುಂದೆ ಬಂದು ನಿಂತ್ಕೊಳ್ತಾರೆ ಪಾಂಡವರು. ಆಮೇಲೆ ಸಂಜಯ ಮುಂದುವರಿಸಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ರಾಜನೇ, ಪಾಂಡವ ಸೈನ್ಯದ ವ್ಯೂಹ ರಚನೆಯನ್ನು ನೋಡಿ ಭೀಷ್ಮರು ಅದರ ಮುಖಾಮುಖಿಯಾಗಿ, ಅಂದರೆ ಅದರ ಎದುರಾಳಿಯಾಗಿ, ಈಗ ಅವ್ರಿಗೆ ಕರೆಕ್ಟಾಗಿ ಎದುರಾಗಿ ಏನಾದರೂ ಒಂದು ಮಾಡಬೇಕಲ್ಲ, ಅದಕ್ಕೋಸ್ಕರ ಬಹಳ ದೊಡ್ಡದಾದಂತಹ ಒಂದು ಕ್ರೌಂಚ ವ್ಯೂಹದ ನಿರ್ಮಾಣವನ್ನು ಮಾಡ್ತಾರೆ. ಮುಖಾಮುಖಿಯಾಗಿರೋ ರೀತಿ, ಅವರಿಗೆ ಎದುರಾಗಿರಬೇಕು ಆ ರೀತಿ ಒಂದು ವ್ಯೂಹದ ರಚನೆಯನ್ನು ಮಾಡ್ತಾರೆ. ಅದರ ಕೊಕ್ಕಿನ ಸ್ಥಳದಲ್ಲಿ ಮಹಾಧನುರ್ಧಾರಿಗಳಾದಂತಹ ದ್ರೋಣಾಚಾರ್ಯರು ಸುಶೋಭಿತರಾಗ್ತಾರೆ. ಅಶ್ವತ್ಥಾಮ ಮತ್ತು ಕೃಪಾಚಾರ್ಯರು ಅದರ ನೇತ್ರಗಳ ಸ್ಥಾನದಲ್ಲಿದ್ದರು. ಕಾಂಬೋಜ ಮತ್ತು ಬಾಹ್ಲೀಕರೊಡನೆ ಕೃತವರ್ಮ ಇರ್ತಾನಲ್ಲ, ಅವನು ವ್ಯೂಹದ ಶಿರೋಭಾಗದಲ್ಲಿ ಸ್ಥಿತನಾಗಿದ್ದ. ಶೂರಸೇನ ಮತ್ತು ಅನೇಕ ರಾಜರೊಡನೆ ದುರ್ಯೋಧನ ಕಂಠಸ್ಥಾನದಲ್ಲಿ ನಿಂತಿದ್ದ. ಭದ್ರ, ಸೌವೀರ ಮತ್ತು ಕೇಕಯರ ಜೊತೆ ಪ್ರಾಗ್ಜ್ಯೋತಿಷ್ಪುರದ ರಾಜ ಎದೆಯ ಭಾಗದಲ್ಲಿ ನಿಂತ್ಕೊಳ್ತಾರೆ. ಅದು ಒಂದು ಪಕ್ಷಿಯ ಹಾಗಿರುತ್ತೆ. ಸೊ ಆ ಪಕ್ಷಿಯ ಒಂದೊಂದು ಭಾಗದಲ್ಲಿ ಯಾರ್ಯಾರು ನಿಂತ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು, ಅದೇ ರೀತಿ ಎಲ್ಲ ನಿಂತಿದ್ದಾರೆ. ಮತ್ತು ತನ್ನ ಸೇನೆಯ ಸಹಿತ ಸುಶರ್ಮ ಇರ್ತಾನಲ್ಲ, ಅವನು ವ್ಯೂಹದ ವಾಮಭಾಗದಲ್ಲಿ, ಮತ್ತು ತುಷಾರ, ಯವನ ಮತ್ತು ಶಕದೇಶಿಯ ಯೋಧರಾದಂತಹ ಚೂಚುಪರನ್ನ ಜೊತೆಯಲ್ಲಿಟ್ಕೊಂಡು ದಕ್ಷಿಣ ಭಾಗದಲ್ಲಿ ನಿಂತ್ಕೊಳ್ತಾನೆ. ಶ್ರುತಾಯು ಮತ್ತು ಶತಾಯು ಮತ್ತು ಭೂರಿಶ್ರವ ಇವರು ಆ ವ್ಯೂಹದ ತೊಡೆಯ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಈ ರೀತಿ ವ್ಯೂಹ ನಿರ್ಮಾಣವಾದ ಮೇಲೆ, ಸೂರ್ಯೋದಯವಾದ ಮೇಲೆ ಎರಡೂ ಸೈನ್ಯದಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ. ಅಂದರೆ ಇವರು ಒಂದು ವ್ಯೂಹವನ್ನು ರಚನೆ ಮಾಡಿದ್ದಾರೆ, ಅವರೊಂದು ವ್ಯೂಹವನ್ನು ರಚನೆ ಮಾಡಿದ್ದಾರೆ. ಈಗ ಬೆಳಗಿನ ಸಮಯ ಸೂರ್ಯೋದಯ ಆಯಿತು. ಈಗ ಎರಡೂ ಸೈನ್ಯದ ಮಧ್ಯೆ ಯುದ್ಧ ಪ್ರಾರಂಭವಾಗುತ್ತೆ. ಕುಂತಿ ನಂದನನಾದಂತಹ ಭೀಮಸೇನ ದ್ರೋಣಾಚಾರ್ಯರ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ದ್ರೋಣಾಚಾರ್ಯರು ಅವನನ್ನು ನೋಡಿದ ತಕ್ಷಣ ಕೋಪ ಮಾಡಿಕೊಂಡು ಕಬ್ಬಿಣದಿಂದ ಮಾಡಿರ್ತಾರಲ್ಲ ಅಂಥ 9 ಬಾಣಗಳಿಂದ ಅವರು ಭೀಮಸೇನನ ಮರ್ಮಸ್ಥಳಕ್ಕೆ ಆಘಾತವನ್ನು ಮಾಡ್ತಾರೆ. ಅದರಿಂದ ಏಟನ್ನು ತಿಂದು ಭೀಮಸೇನ ಆಚಾರ್ಯರ ಸಾರಥಿಯನ್ನು ಯಮಲೋಕಕ್ಕೆ ಕಳಿಸ್ತಾನೆ. ಅಂದರೆ ಅವರು ಹೊಡೆದಿದ ತಕ್ಷಣ ಅವರ ಸಾರಥಿಯನ್ನು ಒಡೆದು ಬೀಳಿಸ್ತಾನವನು.
ಸಾರಥಿ ಸತ್ತ ಮೇಲೆ ದ್ರೋಣಾಚಾರ್ಯರು ಸ್ವತಃ ಕುದುರೆಗಳ ಲಗಾಮನ್ನು ಸಂಭಾಳಿಸ್ಕೊಳ್ತಾರೆ. ಇಲ್ಲಾಂದರೆ ಆ ಕುದುರೆಗಳು ಎಲ್ಲಂದ್ರಲ್ಲಿ ಓಡೋಗುತ್ತೆ, ಆಗ ರಥ ಸರಿಯಾಗಿ ನಿಂತ ಕಡೆ ನಿಲ್ಲೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವರು ಲಗಾಮನ್ನು ಸಂಭಾಳಿಸ್ಕೊಳ್ತಾರೆ. ಮತ್ತು ಹೇಗೆ ಬೆಂಕಿ ಹತ್ತಿಯ ಗುಡ್ಡೆಯನ್ನು ಸುಡುತ್ತೋ ಅದೇ ರೀತಿ ಅವರು ಪಾಂಡವರ ಸೈನ್ಯವನ್ನು ವಿಧ್ವಂಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು ಸಿಕ್ಕಿದ್ರೆ ಅವ್ರನ್ನ ಕೊಂದು ಹಾಕ್ತಾ ಇರ್ತಾರೆ. ಬೆಂಕಿಗೆ ಹೇಗೆ ಹತ್ತಿದು ಒಂದು ಸ್ವಲ್ಪ ಬೆಂಕಿ ತಗಲಿದ್ರೆ ಸಾಕು, ಭಗ್ಗಂತ ಅದು ಹತ್ಕೊಂಡು ಹುರಿಯತ್ತಲ್ಲ, ಸುಟ್ಟಾಕ್ಬಿಡುತ್ತದು, ಭಸ್ಮನೆ ಮಾಡಿಬಿಡುತ್ತಲ್ವ. ಅದೇ ರೀತಿ ಪಾಂಡವರ ಸೈನ್ಯವನ್ನು ವಿಧ್ವಂಸಗೊಳಿಸೋದಕ್ಕೆ ಇವರು ಶುರು ಮಾಡಿದ್ದಾರೆ. ಒಂದು ಕಡೆಯಿಂದ ಭೀಷ್ಮರೂ ಕೂಡ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಅವರಿಬ್ಬರು ಏಟು ಬಿದ್ದಿದ್ರಿಂದ ಸಂಜಯ ಮತ್ತು ಕೇಕೆಯ ವೀರರು ಓಡ್ ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಇವರಿಬ್ಬರ ಒಂದು ಅಬ್ಬರ, ಆ ಒಂದು ಹೊಡೆದಾಟ. ಇದೇ ರೀತಿ ಭೀಮಸೇನ ಮತ್ತು ಅರ್ಜುನನೂ ಕೂಡ ನಿಮ್ಮ ಸೈನ್ಯದ ಸಂಹಾರವನ್ನು ಪ್ರಾರಂಭ ಮಾಡಿದ್ರು. ಅಂದರೆ ಇವರಿಬ್ಬರು ಪಾಂಡವರ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ರೆ, ಭೀಮ ಮತ್ತು ಅರ್ಜುನರಿಬ್ಬರು ಕೌರವರ ಸೈನ್ಯವನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಪ್ರಹಾರದಿಂದ ಅವರು ಹೊಡೆದಂಥ ಹೊಡೆತಕ್ಕೆ ಕೌರವ ಪಕ್ಷದ ಯೋಧರು ಮೂರ್ಛಿತರಾಗೋದಕ್ಕೆ ಶುರುವಾಗ್ತಾರೆ. ಎಲ್ಲ ಮೂರ್ಛೆ ಬೀಳ್ತಾ ಇದ್ದಾರೆ. ಎರಡೂ ಬಣಗಳ ವ್ಯೂಹ ಛಿದ್ರವಾಗುತ್ತೆ ಮತ್ತು ಎರಡೂ ಪಕ್ಷದ ಯೋಧರು ಕೂಡ ಪರಸ್ಪರ ಮಿಶ್ರಿತರಾಗ್ತಾರೆ. ಅಂದರೆ ಎಲ್ಲರೂ ಒಟ್ಟಾಗ್ಬಿಟ್ಟಿದ್ದಾರೆ. ಅಂದರೆ ಯಾರ ಕಡೆಯವರು ಏನೂ ಗೊತ್ತಾಗ್ತಾ ಇಲ್ಲ. ಆ ರೀತಿ ಒಬ್ರಿಗೊಬ್ರು ಹೊಡ್ಕೊಳ್ತಾ ಇದ್ದಾರೆ, ಮೂರ್ಛೆ ಹೋಗ್ತಾ ಇದ್ದಾರೆ. ಆ ವ್ಯೂಹ ಹೇಗೆ ನಿಲ್ಸಿದ್ರೋ ಹಾಗಿಲ್ವೇ ಇಲ್ಲ, ಛಿದ್ರವಾಗ್ಬಿಟ್ಟಿದೆ ಅಂತನ್ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.